ನಮಸ್ತೆ ಸ್ನೇಹಿತರೆ, ನೋಡಿ ನಾನು ಇವತ್ತೊಂದು ನಿಮಗೆ ಚೆನ್ನಾಗಿರೋ ಸಿಂಪಲ್ಲಾಗಿ ಮಾಡೋಕ್ಕಾಗುತ್ತೆ ನೋಡಿ. ತುಂಬ ಐಟಮ್ ಎಲ್ಲ ಏನು ಬೇಡ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಮಾಡಿ ನೋಡಿ, ಯಾವಾಗ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕುಂಬಳಕಾಯಿ ಹುಳಿ ಒಂದು ಮಾಡಿ ತೋರಿಸೋಣ ಅಂತ ನೋಡಿ. ಈ ಥರ ಎಷ್ಟು ಮೆಣಸು ಒಂದು ಹಾಕಿದ್ದೀನಿ, ಮೆಣಸು ಹಾಕಿದ್ದೀನಿ, ಸ್ವಲ್ಪ ಒಂದು 2 ಟೀ ಸ್ಪೂನು ಇದು ಕೊತ್ತಂಬರಿ, ಮತ್ತು ಸ್ವಲ್ಪ ನೋಡಿ ಅಲ್ಲಿ ತೋರಿಸಿದ್ದೀನಿ ನೋಡಿ, ಈ ಬೆಳ್ತಿಗೆ ಅಕ್ಕಿ ಇದೆಲ್ಲ, ಅದು ಬೇಕಾದರೆ ನಿಮಗೆ ಕಡಲೆಬೇಳೆನೂ ಹಾಕೋಬೋದು. ಕಡಲೆಬೇಳೆ ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಬೇಕಾದ್ರೆ ಹಾಕ್ಬೋದು. ಇದು ಸ್ವಲ್ಪ ಹಾಲು ಹಾಕ್ಕೊಬೋದು. ಇಲ್ಲಾಂದರೆ ಅಕ್ಕಿ ಬೇಕಿದ್ದಕ್ಕೆ ಬೇಡ ನಮಗೆ ಅಂದರೆ ಸ್ವಲ್ಪ ಕಡಲೆಬೇಳೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕದು. ಹಾಕಿ ಮಾಡಿ ಈ ಥರ ನೋಡಿ. ಕಾಯಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಒಂದು ಕಡಿ ಹೇಳೋದು ನಾವು ಒಂದು ಕಾಯಲ್ಲಿ ಅರ್ಧ ಭಾಗ, ನಿಮಗೆ ಬೇಕಂದರೆ ಸ್ವಲ್ಪ ಕಮ್ಮಿನೂ ಹಾಕೋಬೋದು ನೀವು. ಈ ಬೆಳ್ತಿಗೆ ಅಕ್ಕಿ ಹಾಕ್ತೀವಲ್ಲ, ಹಾಗಾಗಿ ಸ್ವಲ್ಪ ಅದು ದಪ್ಪ ಬರುತ್ತೆ ಕಡಲೆಬೇಳೆ ಎಲ್ಲ ಹಾಕಿದರೆ ನೋಡಿ. ಕಾಯಿ ಸ್ವಲ್ಪ ನಮ್ಮಲ್ಲಿ ಸ್ವಲ್ಪ ನಾವು ಕಾಯಿ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಉಪಯೋಗಿಸ್ತೀವಿ, ಅದಕ್ಕೆ ಸ್ವಲ್ಪ ಹಾಕ್ತೀವಿ. ಎಷ್ಟು ಹಾಕಿದ್ದೀನಿ ನೋಡಿ. ನೀವು ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ನೋಡಿ. ನಾನು ನಮ್ಮಲ್ಲಿ ಜಾಸ್ತಿ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತೀವಿ ಎಲ್ಲ ಮಸಾಲೆಗೂ, ಫ್ರೈಗಾಗಲಿ ನಾನ್ ವೆಜ್ಜಿಗಾಗಲಿ ವೆಜ್ಗಾಗಲಿ. ಈ ಮತ್ತು ಈ ಪುಡಿ ಮಸಾಲೆ ಸಾರು ಪುಡಿ ಮಾಡೋಕ್ಕೆ ಎಲ್ಲದೂ ನಾವು ತೆಂಗಿನೆಣ್ಣೆ ಉಪಯೋಗಿಸ್ತೀವಿ. ನಮಗದು ಟೇಸ್ಟ್ ಆಗುತ್ತೆ. ನೀವು ಬೇಕಾದರೆ ಎಣ್ಣೆಯಲ್ಲಿ ಫ್ರೈ ಮಾಡೋವಾಗ ಹಾಕ್ಕೊಂಡು ನೋಡಿ. ಈ ಥರ ಹುರಿದು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ನೋಡಿ. ಈ ಥರ ಇದು ಕಟ್ ಮಾಡಿ, ನಾವು ಒಳಗಡೆ ಇಡೀ ಕುಂಬಳಕಾಯಿ ಒಳಗಡೆ ತರೋದಿಲ್ಲ ನಮ್ಮ ಕಡೆ, ಹಾಗಾಗಿ ಕಟ್ ಮಾಡಿ ತಂದೆ. ನಾವು ಕಟ್ ಮಾಡಲ್ಲ, ಬೇರೆ ಹೆಂಗಸರು ಕಟ್ ಮಾಡಲ್ಲ. ನಮ್ಮಲ್ಲಿ ಸ್ವಲ್ಪ ಆ ಥರ ಶಾಸ್ತ್ರ ಜಾಸ್ತಿ. ಗಂಡಸರು ಕಟ್ ಮಾಡೋದು, ನಾವೆಲ್ಲ ಮಾಡಬಾರ್ದು ಅಂತ ಆ ಥರ ಕಟ್ ಮಾಡಿ ಇಟ್ಟಿದ್ದರು. ನಾನು ತಂದು ಈ ಥರ ತೆಗೆದು ಮಾಡ್ತಾಯಿದ್ದೀನಿ. ಈ ಥರ ನೋಡಿ. ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದಿದು. ಇದು ಮಾಡಿ ನೋಡಿ. ಈ ಥರ ಒಂದು ಸಾರಿ ಮಾಡಿ ನೋಡಿ, ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ನೋಡಿ. ಮೆಣಸು, ಕಡಲೆಬೇಳೆ ಅಥವಾ ಅಕ್ಕಿ ಹಾಕ್ಕೊಳ್ಳೋದು, ಕೊತ್ತಂಬರಿ ಹಾಕ್ಕೊಳ್ಳೋದು ಅಷ್ಟೇ. ಈ ಥರ ನೋಡಿ. ಚೆನ್ನಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಮಾಡಬೇಕು ಮಾತ್ರ. ಈ ಥರ ನೋಡಿ. ಚಿಕ್ಕ ಚಿಕ್ಕದು ಮಾಡಲ್ಲ ಇದು. ಹಾಗೆ ಹುಳಿ ಅಂದರೆ ಹಾಗೆ ನಮ್ಮಲ್ಲಿ ಹುಳಿ ದೇವಸ್ಥಾನದಲ್ಲೂ ಎಲ್ಲ ಮಾಡ್ತಾರೆ ಇದನ್ನು. ಹುಳಿ ಅಂದರೆ ಹಾಗೆ ಎಷ್ಟು ದೊಡ್ಡ ಹೋಳು ಮಾಡೋದು. ಇದಕ್ಕೆ ಮಾತ್ರ ನಿಮಗೆ ಸಿಹಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನಿಮಗೆ ಸಿಹಿ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆದರೆ ಮಾತ್ರ ಬೆಲ್ಲ ಹಾಕಲೇಬೇಕು ಇದಕ್ಕೆ. ನೀವು ಬೆಲ್ಲ ಹಾಕದೆ ಮಾಡಿದ್ರೆ ಅದು ಒಂಚೂರು ಚೆನ್ನಾಗಿರಲ್ಲ. ಅದು ಹಾಗೆ ಕುಂಬಳಕಾಯಿ ಹಾಗೆ ಆಗುತ್ತೆ. ಈ ಥರ ಹುಳಿ ಮಾಡುವಾಗ ಬೆಲ್ಲ ಹಾಕಲೇಬೇಕು. ಈ ಥರ ನೋಡಿ. ನಾನು ಜಾಸ್ತಿ ಗ್ರೈಂಡ್ರಲ್ಲೇ ಹಾಕಿ ಮಾಡೋದು. ನನಗೆ ಮಿಕ್ಸಿಲಿ ಅಷ್ಟು ಟೇಸ್ಟ್ ಆಗೋದಿಲ್ಲಪ್ಪ, ಏನೋ ಗೊತ್ತಿಲ್ಲ ನನಗೆ. ಗ್ರೈಂಡ್ರಲ್ಲಿ ರುಬ್ಬಿದರೆ ಚೆನ್ನಾಗಿರೋದು. ಮೊದಲೆಲ್ಲ ನೋಡಿ ಈ ಕಲ್ಲಲ್ಲಿ ಕಡಿದು ಮಾಡ್ತಿದ್ರಲ್ಲ, ಆ ಥರ ಅದು ಇನ್ನೂ ಚೆನ್ನಾಗಿರುತ್ತಲ್ಲ. ಹಾಗೆ ಗ್ರೈಂಡ್ರಲ್ಲಿ ಆದರೆ ಸ್ವಲ್ಪ ಮಿಕ್ಸಿಗಿಂತ ಪರವಾಗಿಲ್ಲ ಅಂತ ಅನ್ಸೋದು ನನಗೆ. ಈ ಥರ ಗ್ರೈಂಡ್ರಲ್ಲೇ ಹಾಕಿ ತೆಗೆದು ಮಾಡೋದು ನಾನು. ಈ ಥರ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ, ಅರಿಶಿಣ ಪುಡಿ ಸ್ವಲ್ಪ ಹಾಕಿದೆ ನಾನು. ಆಮೇಲೆ ಸ್ವಲ್ಪ ಕಲರು ಚೆನ್ನಾಗಿ ಬರುತ್ತೆ ಅರಿಶಿಣ ಪುಡಿ ಹಾಕಿದ್ರೆ. ಮತ್ತು ಬೇಯಿಸುವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈ ಥರ ನೋಡಿ. ಹೀಗೆ ಮಾಡಿ ತೆಗೆದಿಟ್ಕೊಂಡು ಇವಾಗ ಅದು ಒಲೆ ಮೇಲೆ ಕುಯ್ದಿಟ್ಟಿದ್ನಲ್ಲ, ಅದು ಬೇಯ್ತಾ ಬರುತ್ತೆ. ಈ ಮಸಾಲೆ ಅಷ್ಟರೊಳಗೆ ಅದು ಬೇಯುವಷ್ಟಕ್ಕೆ ಇದು ಗ್ರೈಂಡಲ್ಲಿ ನುಣ್ಣಾಗುತ್ತೆ. ಅಷ್ಟೇನು ತುಂಬ ಕಷ್ಟ ಏನೂ ಆಗಲ್ಲ. ಅದು ಮಿಕ್ಸಿಯಲ್ಲೇನು ಗ್ರೈಂಡರ್ ತುಂಬ ಅದು ಬೇಯಬೇಕಲ್ಲ, ಕುಂಬಳಕಾಯಿ ಬೇಯಬೇಕು ನೋಡಿ. ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಬೇಯೋಕೆ ಇಟ್ಟಿದ್ದು, ಅದು ಉಪ್ಪು ಹಾಕಿದ್ದು ಸ್ಕಿಪ್ ಆಯ್ತು, ಅದು ವೀಡಿಯೋ ಹಾಕಿದ್ದೆ. ಬೇಯಿಸೋವಾಗಲೇ ಹಾಕಬೇಕು ಉಪ್ಪು. ಈ ಥರ ನೋಡಿ. ಇದು ಬೇಯಿತು. ನಾನು ಗ್ರೈಂಡರಲ್ಲಿ ಹಾಕಿ ತೆಗೆಯುವಾಗ ಇದು ಬೇಯಿತು ನೋಡಿ. ಈ ಥರ ಮಿಕ್ಸ್ ಬೇಗ ಆಗುತ್ತೆ, ತುಂಬ ಏನು ಟೈಮ್ ತಗೊಳ್ಳಲ್ಲ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಮತ್ತು ನಾನು ಏನು ಮಾಡಿದೆ ಅಂದರೆ, ಅದು ಒಂದು ವೀಡಿಯೋ ಸ್ಕಿಪ್ ಆಯಿತು. ನಾನು ಒಗ್ಗರಣೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಈ ಥರ ಕುದಿ ಬಂದ ಮೇಲೆ ಪಕ್ಕ ಇಟ್ಕೊಂಡಿದ್ದೆ. ಒಂದು ಸೌಟೆಲ್ಲ ಹಾಕೋದು ನಾನು. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಬೇವಿನ ಎಲೆ ಮಾತ್ರ ಹಾಕಿದ್ದು, ಬೇರೆ ಏನೂ ಹಾಕಲಿಲ್ಲ ಒಗ್ಗರಣೆಗೆ. ಅಷ್ಟು ಸಾಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ, ಹೇಳಿ ನನಗೆ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ನೀವು ಹೀಗೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರಲ್ಲ ಅದು. ಈ ಥರ ಮಾಡಿ ಒಗ್ಗರಣೆ ಎಲ್ಲ ಹಾಕ್ತಿರಲ್ಲ, ಇದು ಗ್ಯಾಸೆಲ್ಲ ಆಫ್ ಮಾಡಿ ಆಯ್ತು ನಾನು ಅವಾಗ. ಈ ಥರ ನೋಡಿ. ಇದು ಒಂದು 2 ಗಂಟೆ ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಖುಷಿ ನನಗೆ ಸಹ. ಮೊದಲು ಸಿಹಿ ಇಷ್ಟ ಇರಲಿಲ್ಲ. ತುಂಬ ಸಿಹಿ ಹಾಕಬೇಡಿ, ನಿಮಗೆ ಸಿಹಿ ಇಷ್ಟ ಇಲ್ಲ ಅಂದರೆ. ಇಷ್ಟ ಇರೋದು ಸ್ವಲ್ಪ ಜಾಸ್ತಿ ಆಗೋದ್ರೆ, ಆದರೆ ಸ್ವಲ್ಪ ಆದರೂ ಹಾಕಲೇಬೇಕು ಮಾತ್ರ. ಸಿಹಿ ಹಾಕಿದ ಥರ ತೋರೋದಿಲ್ಲ ಅದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚೆನ್ನಾಗಿದೆಯಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮಗೂ ಸಹ ಸಪೋರ್ಟ್ ಮಾಡಿ. ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ. ನಮಸ್ತೆ.